ಯೇಸು ಕ್ರಿಸ್ತನನ್ನು ನಾವು ನೋಡುವವರಾಗಿದ್ದೇವೆ. ಯಾಕೆ ದೇವರ ವಾಕ್ಯ ಇರ್ತದೆ, ಆತನನ್ನು ಸೃಷ್ಟಿಸುವವರು ಏನಾಗ್ತಾರಂತೆ, ಪ್ರಕಾಶವನ್ನ ಹೊಂದುವರು ಅಂತ ದೇವರ
ನನ್ನೊಳಗೆ ಇರುವಾಗಲೇ ಆರಾಧನೆ, ನನ್ನನ್ನು ನಡೆಸುವಾಗಲೇ ಆರಾಧನೆ, ನನ್ನೊಳಗೆ ಇರುವಾಗಲೇ ಆರಾಧನೆ, ನನ್ನನ್ನು ನಡೆಸುವಾಗಲೇ ಆರಾಧನೆ. ಪರಿಶುದ್ಧನೇ, 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 ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನು ಪರಿಶುದ್ಧನೇ, 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 ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನು ಆರಾಧಿಸುವೆ. ಕೆರೂಬಿಯರು, ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವ. ಆರಾಧನೆಗೆ, ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, 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 ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ, ಶುದ್ಧನೇ, ಪರಿಶುದ್ಧನೇ, ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ, ಶುದ್ಧನೇ, ಪರಿಶುದ್ಧನೇ, ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವಶಕ್ತನೇ, ನಿನ್ನನ್ನು ಪರಿಶುದ್ಧನೇ, 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 ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನು ಆರಾಧಿಸುವೆ. ಜೀಸಸ್ ಓರಿ ಬಾಬಾ ಶರಣರ ಬಸಿಯಂದರು, ಓರಿ ಮಮ್ಮ ಗರಗಲ ಬಸಿಯಂದರು, ಓರಿ ವರ್ಷದರೆ ಪರಲೋಕದ ದೇವದೂತರು ಆತನನ್ನ ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ಎಂಬುದಾಗಿ ಆರಾಧನೆ ಮಾಡ್ತಿದ್ರು. ಇವತ್ತು ನಾವು ಸಭಾಯಗಳನ್ನು ತೆರೆದು ಅಪ್ಪ ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಆರಾಧನೆ ಮಾಡುವ ದೇವರ ವಾಕ್ಯ ಇರ್ತದೆ. ಕೂಗುವವನ ಶಬ್ದಕ್ಕೆ ಅಸ್ಥಿವಾರದ ಕದಗಳು ಎಲ್ಲ ತೆರೆದವು ಎಂಬುದಾಗಿ ಇವತ್ತು ನೀವು ಬಾಗಿಲನ್ನು ತೆರೆದು ಅಪ್ಪ ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಕೂಗುವಾಗ ಹಾಲೆಲೂಯ ಎಲ್ಲ ಪರಿಸ್ಥಿತಿಗಳ ಕದಗಳು ಅದು ತೆರೆಯಲ್ಪಡ್ತದೆ. ಓ ರಿಪಶಂದರ ಬಸಿಯಂದರು, ಓ ಥ್ಯಾಂಕ್ ಯು ಜೀಸಸ್ ಅಪ್ಪ. ಅತಿಶಯನಾದ ದೇವರೇ ನಿನಗೆ ಸ್ತೋತ್ರ, ಅದ್ಭುತ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ, ರಕ್ಷಕನೇ ನಿನಗೆ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ, ವಿಮೋಚಕನೇ ನಿನಗೆ ಸ್ತೋತ್ರ. ಹಾಲೆಲೂಯ. ಇಲ್ಲದನ್ನು ಇರುವಾಗಿ ಮಾಡುವಾತನು, ಇರುವುದನ್ನು ಇಲ್ಲದಾಗಿ ಮಾಡುವಾತನು ಆತನಾಗಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. God is good, God is good. ಇನ್ನು ಗಟ್ಟಿಯಾಗಿ God is good all the time. Amen. ನಮ್ಮ ದೇವರು ಒಳ್ಳೆಯವನು, ಸದಾಕಾಲ ಎಂದೆಂದಿಗೂ ನಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನ ಹೆಸರಿಡಿದು ಕರೆದ ದೇವರಾಗಿದ್ದಾನೆ. ಆಮೇಲೆ ಹಾಲೆಲೂಯ. ಲೋಕದವರು ನಮ್ಮನ್ನ ಯಾವುದೆಲ್ಲ ಹೆಸರಲ್ಲಿ ಕರಿಬಹುದು, ಆದ್ರೆ ದೇವರು ನಮ್ಮನ್ನು ನೋಡಿ ಏನಂತ ಕರೀತಾನೆ? ನೀನು ನನಗೆ ಅಮೂಲ್ಯನು, ಆಮೇಲೆ ನೀನು ನನಗೆ ಮಾನ್ಯನು, ನೀನು ನನಗೆ ಪ್ರಿಯನು ಎಂಬುದಾಗಿ ದೇವರು ಕರೀತಾರೆ. ಹಾಲೆಲೂಯ. ನಾವು ಬೈಬಲಲ್ಲಿ ಜಕ್ಕಾಯನನ್ನು ನೋಡುವುದಾದ್ರೆ ಜಕ್ಕಾಯನಿಗೆ ಲೋಕದವರು ಏನಂತ ತಮಾಷೆ ಮಾಡ್ತಿದ್ರು? ನೀನು ಕುಂಟ, ನೀನು ಪಾಪಿ, ನೀನು ಮೋಸಗಾರ ಎಂಬುದಾಗಿ. ಆದ್ರೆ ಜಕ್ಕಾಯನು ದೇವರನ್ನು ನೋಡ್ಲಿಕ್ಕೆ ಇಷ್ಟಪಟ್ಟಾಗ ದೇವರು ಏನ್ ಮಾಡಿದ್ರು? ಜಕ್ಕಾಯನೇ ಎಂಬುದಾಗಿ ಆತನನ್ನು ಕಂಡು. ಯಾರು ನಮ್ಮ ಮನೆಗೆ ಬರದಿದ್ರು
ಇದೆ. ಆತನ ಕೃಪಾ ವರಗಳು ಅದು ಎಂದಿಗೂ ಬಿದ್ದು ಹೋಗುವುದೇ ಇಲ್ಲ. ಆ ಕೃಪೆಯನ್ನು ನೆನೆಸಿ ನಾನು ಇವತ್ತು ಸ್ತೋತ್ರವನ್ನು ಸಲ್ಲಿಸೋಣ. ಶೂನ್ಯವಾಗಿದ್ದ ನಮ್ಮನ್ನು ಇವತ್ತು ಮೇಲಕ್ಕೆತ್ತಿದ ದೇವರಿಗೆ, 100ರಷ್ಟು ಮಾಡಿದ ದೇವರಿಗೆ ಇವತ್ತು ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಮನದಾಳದಿಂದ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಇವತ್ತು ನಾವು ಸಾಗುತ್ತಿರುವುದು, ನಮ್ಮ ಕುಟುಂಬ ಸಾಗುತ್ತಿರುವುದು, ಅದು ನಮ್ಮ ಬಲದಿಂದ, ಅದು ದೇವರ ಬಲದಿಂದ ಮಾತ್ರವೇ. ನಮ್ಮ ಸಾಮರ್ಥ್ಯದಿಂದ ಅಲ್ಲ, ದೇವರ ಸಾಮರ್ಥ್ಯದಿಂದ ಮಾತ್ರವೇ ಆಗಿದೆ. ಅದನ್ನು ನೆನೆಸಿ ಎಲ್ಲ ಆಶೀರ್ವಾದಕ್ಕೆ ಕಾರಣವಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ 100ರಷ್ಟು ಮಾಡಿ ಯೋಗ್ಯವೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಯಾವ ಗಣನೆಗೆ ಬಾರದಂತ ನನ್ನ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಅದನ್ನು ನೆನೆಸಿದ ದೇವರಿಗೆ ಕೃಪೆಯೇ, ಕೃಪೆಯೇ, ಕೃಪೆಯೇ. ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ. ಓ ಕೃಪೆಯೇ, ಕೃಪೆಯೇ, ಕೃಪೆಯೇ. ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ.
ಸತ್ಯವೇದ ಪುಸ್ತಕದಲ್ಲಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರಲ್ಲಿ 37ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದುವ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಾಕ್ಯ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ಟ್ರಾನ್ಸ್ಲೇಷನ್ ಹೀಗೆ ಹೇಳ್ತದೆ ಏನಂತ ಹೇಳಿದ್ರೆ, ನಾವು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಂಗ್ಲಿಷ್ ನಲ್ಲಿ ವಿತ್ ಗಾಡ್ ನಥಿಂಗ್ ಶಾಲ್ ಬಿ ಇಂಪಾಸಿಬಲ್ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ? ಎಷ್ಟು ಜನ ಬಿಲು ಮಾಡ್ತೇವೆ? ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆಮೇಲೆ ದೇವರು ಏನಾದರೂ ಹೇಳಿದ್ರೆ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಆಮೇಲೆ ಎಷ್ಟು ಜನ ನನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅಲ್ಲಿ ಅಸಾಧ್ಯವಾದ ಕಾರ್ಯ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಚರಿತ್ರೆ ಎಲ್ಲರಿಗೂ ಸಹ ಗೊತ್ತುಂಟು. ನಾವು ನೋಡುವುದಾದ್ರೆ ಗ್ಯಾಬ್ರಿಯಲ್ ಎಂಬ ದೂತರು ಮರಿಯಳ ಜೊತೆ ಹೇಳ್ತಾರೆ ಈ ಮಾತನ್ನು. ನಾವು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಅದನ್ನು ನಾವು ಕಾಣಬಹುದು. ಏನಂತ ಹೇಳಿದ್ರೆ ಅಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಮರಿಯಳು ಯಾರಾಗಿದ್ದು? ಅವಳೊಂದು ಕನ್ಯೆಯಾಗಿದ್ದು. ಕನ್ಯೆ ಅಂತ ಹೇಳಿದ್ರೆ ಅವಳು ಮದುವೆ ಆಗಲಿಲ್ಲ, ಅವಳು ಪುರುಷನೊಟ್ಟಿಗೆ ಸಂಪರ್ಕವನ್ನು ಹೊಂದಿದವಳಲ್ಲ. ಅಂತ ಒಂದು ಸ್ತ್ರೀಯ ಮಧ್ಯೆ ಯಾರು ಇಳಿದು ಬರ್ತಾನೆ? ಗ್ಯಾಬ್ರಿಯಲ್ ದೂತರು ಇಳಿದು ಬಂದು ಅವಳ ಹತ್ರ ಹೇಳ್ತಾನೆ ಅಂತ ಹೇಳಿದ್ರೆ, ದೇವರ ದಯ ಹೊಂದಿದವಳೇ ಎಂಬುದಾಗಿ. ಅವಳ ಹೆಸರೇನು? ಮರಿಯಳು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಇವಳು ಯಾರು? ದಾವೀದನ ಮನೆತನದ ಯೋಸೇಫನೆಂಬ ವ್ಯಕ್ತಿಯೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಇವಳಿಗೆ. ಆಮೇಲೆ ನಿಶ್ಚಿತಾರ್ಥವಾಗಿತ್ತು, ಎಂಗೇಜ್ಮೆಂಟ್ ಆಗಿತ್ತು ಇವಳಿಗೆ. ಎಂಗೇಜ್ಮೆಂಟ್ ಆದ ಸಂದರ್ಭದಲ್ಲಿ ಈ ಒಂದು ಗ್ಯಾಬ್ರಿಯಲ್ ಎಂಬ ದೇವದೂತ ಅಲ್ಲಿ ಇಳಿದು ಬಂದು ಯಾರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ? ಮರಿಯಳ ಜೊತೆ ಮಾತನಾಡ್ತಿದ್ದಾನೆ. ಮರಿಯಳ ಜೊತೆ ಮಾತನಾಡಿ ಏನ್ ಹೇಳಿದ್ದು? ಫಸ್ಟ್ ಶಬ್ದ ಏನು? ದೇವರ ದಯೆ ಹೊಂದಿದ್ದವಳೇ ಎಂಬುದಾಗಿ, ನಿನಗೆ ಶುಭವಾಗಲಿ, ಕರ್ತನಿನ ಸಂಗಡ ಇದ್ದಾನೆ ಎಂಬುದಾಗಿ ಅವಳ ಜೊತೆ ಮಾತನಾಡ್ತಾ ಇದ್ದಾನೆ. ಈ ಒಂದು ಶಬ್ದ ಮರಿಯಳು ಕೇಳಿದ ಕೂಡಲೇ ಅವಳಿಗೆ ಆಶ್ಚರ್ಯವಾಗ್ತದೆ. ಅವಳು ತತ್ತರಿಸಿದ್ಲಂತೆ ಹೇಳಿದ್ರೆ ಅವಳು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಈ ರೀತಿ ದೂತನ ನನ್ನ ಎದುರು ಬರ್ತಾನೆ ಎಂಬುದಾಗಿ ಅವಳು ಏನ್ ಮಾಡಲಿಲ್ಲ, ಎನಿಸಲೇ ಇಲ್ಲ. ಅವಳು ಕೂಡ ಕೇಳಿದ್ದೇನೆ ಗೊತ್ತಿಲ್ಲ, ಇದೆಂತ ಆಶೀರ್ವಾದ, ಇದೆಂತ ಆಶೀರ್ವಾದ. ಆದ್ರೆ ಅವಳು ದೇವರ ಆಶೀರ್ವಾದವನ್ನು ಏನ್ ಮಾಡ್ತಿದ್ಲು? ಅವಳು ಹುಡುಕುವವಳಾಗಿದ್ದು. ಇವತ್ತು ಜನ ದೇವರ ಆಶೀರ್ವಾದವನ್ನು ಹುಡುಕುತ್ತಿದ್ದೆ, ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಸತ್ಯವೇದದಲ್ಲಿ ಅನೇಕ ಆಶೀರ್ವಾದಗಳು ಎಲ್ಲಿ ಬರೆಯಲ್ಪಟ್ಟಿದೆ? ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈ ಪುಸ್ತಕದಲ್ಲಿ ಬರೆದ ಆಶೀರ್ವಾದ ಯಾರಿಗೋಸ್ಕರ? ಹೇಳ್ರಿ, ನನಗೋಸ್ಕರ. ಅಲ್ಲಿ ಇದರ ಒಂದೊಂದು ವರ್ಡ್ ದೇವರು ನಿಮಗೆ ಕೊಟ್ಟದ್ದು. ನೀವು ನಿಮ್ಮದನ್ನು ಸ್ವೀಕಾರ ಮಾಡುವಾಗ ದೇವರನ್ನು ನಿಮಗೆ ಕೊಡುತ್ತಾ ಇದ್ದಾನೆ. ಇಲ್ಲಿ ನೋಡಿ, ಒಂದು ಸಂಗತಿ ನಾವು ನೋಡ್ಬೇಕಂತ ಹೇಳಿದ್ರೆ, ಇವಳು ಏನ್ ಮಾಡಿದ್ದು? ಇವಳು ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದು. ಏನ್ ಕಾಯ್ತಿದ್ಲು ಅಂತ ಹೇಳಿದ್ರೆ, ಇವಳು ಸತ್ಯವೇದದಲ್ಲಿ ಅನೇಕ ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದರೆ ಆ ವಾಗ್ದಾನದ ಫಲವನ್ನು ಹೊಂದಲಿಕ್ಕೆ ಇವಳು ಕಾಯ್ತಾ ಇದ್ದು. ಅದಕ್ಕೋಸ್ಕರ ದೂತ ಸಡನ್ ಆಗಿ ಬಂದು ಹೇಳ್ತಾ ಇದ್ದಾನೆ, ದೇವರ ದಯೆ ಹೊಂದಿದ್ದವಳೇ, ನಿನಗೆ ಶುಭವಾಗಲಿ, ಕರ್ತನಿನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುವಾಗ, ಹಲ್ಲೆಲೂಯಾ, ಅವಳು ತತ್ತರಿಸಿ ಇದೆಂತ ಆಶೀರ್ವಾದ ಅಂತ ಕೇಳುವಾಗ ಅಲ್ಲಿ ದೂತನ ಅವಳ ಜೊತೆ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಮರಿಯಳೇ ಹೆದರಬೇಡ, ದೇವರ ದಯೆ ನಿನಗೆ ದೊರಕಿತು ಎಂಬುದಾಗಿ. ನೋಡಿ, ಮರಿಯಳೇ ಹೆದರಬೇಡ, ದೇವರ ದಯೆ ನಿನಗೆ ದೊರಕಿತು ಎಂಬುದಾಗಿ. ಇವಳಿಗೆ ಇದು ಎಂತ ಅರ್ಥ ಆಗಲಿಲ್ಲ. ಇನ್ನೊಂದು ಅರ್ಥದಲ್ಲಿ ಅಲ್ಲಿ ನಾವು ನೋಡುವುದಾದ್ರೆ, ಯೆಶಾಯ ಬರೆದ ಪ್ರವಾದನೆ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಯೆಶಾಯ 7:14ರಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ, ಒಂದು ಪ್ರವಾದನೆ ಹೇಳ್ತಾ ಇದ್ದಾನೆ. ಏನು ಪ್ರವಾದನೆ ಅಂತ ಹೇಳಿದ್ರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೇಳಿದು ಅವನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ. ಆಮೇಲೆ ಯಾರು ಹೇಳಿದ್ದು? ಹಳೆ ಒಡಂಬಡಿಕೆಯಲ್ಲಿ ಒಂದು ಪ್ರವಾದಿ ಹೇಳಿದ್ದು, ಒಂದು ಕನ್ನಿಕೆಯಲ್ಲಿ ಗರ್ಭಿಣಿ ಆಗ್ತಾಳೆ ಎಂಬುದಾಗಿ. ಈಗ ಅನೇಕ ಕನ್ನಿಕೆಯರು ಏನ್ ಮಾಡ್ತಿದ್ರು? ಕಾಯ್ತಾ ಇದ್ರು. ಈ ಒಂದು ಪುರುಷ ಯಾವಾಗ ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ, ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತೀನಿ ಎಂಬುದಾಗಿ. ನಾನು ಅನ್ಸಿಲ್ಲ, ಮರಿಯಳು ಏನ್ ಮಾಡ್ಬೋದು? ಕಾಯ್ತಾ ಇರ್ಬೋದು. ಆದ್ರೆ ಅವಳಿಗೆ ಅರ್ಥ ಆಗ್ಲಿಲ್ಲ. ಗ್ಯಾಬ್ರಿಯಲ್ ದೂತ ಬಂದು ಹೇಳುವಾಗ, ನಿನಗೆ ಶುಭವಾಗಲಿ, ದೇವರ ದಯೆ ಹೊಂದಿದವಳು ಎಂಬುದಾಗಿ ಹೇಳುವಾಗ ಅವಳಿಗೆ ಅರ್ಥ ಆಗ್ಲಿಲ್ಲ. ಅಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದ್ರೆ, ಅವಳ ಜೊತೆ ಯಾರು ಮಾತನಾಡ್ತಿದ್ದಾನೆ? ಗ್ಯಾಬ್ರಿಯಲ್ ದೂತ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಜನರು ನಿರೀಕ್ಷಿಸುತ್ತಿರುವ ಮೆಸ್ಸಿಯನ ತಾಯಿಯಾಗಲು ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಮರಿಯಳು ಎಂಬುದಾಗಿ ಹೇಳ್ತಾ ಇದ್ದಾನೆ.
ಹಲ್ಲೆಲೂಯಾ. ಇವಳಿಗೆ ಒಂದು ರೀತಿಯಲ್ಲಿ ಏನಾಗಿರ್ಬೋದು, ಸಂತೋಷವಾಗಿರ್ಬೋದು. ನಾನು ಎಂತ ಇದಕ್ಕೆ ಯೋಗ್ಯತೆ ಉಂಟು ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡ ನಿನ್ನ ಹಣವನ್ನು ನೋಡಿ ಅಲ್ಲ, ನಿನ್ನ ಕೆಲಸವನ್ನು ನೋಡಿ ಅಲ್ಲ, ನಿನ್ನ ರೂಪವನ್ನು ನೋಡಿ ಅಲ್ಲ, ದೇವರ ಕೃಪೆಯಿಂದಲೇ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಹೌದು, ನಾನು ಇವತ್ತು ದೇವರ ದಯೆಯನ್ನು ಹೊಂದಿದವರು, ನಾವು ಇವತ್ತು ದೇವರ ಕರುಣೆಯನ್ನು ಹೊಂದಿದವರಾಗಿದ್ದೇವೆ. ಇಲ್ಲಿ ನೋಡಿ, ಕೂಡಲೇ ಅವಳ ಜೊತೆ ಮಾತನಾಡ್ತಿದ್ದಾನೆ. ಅವಳು ಭಯಪಟ್ಟದ್ದು ಗೊತ್ತಾಯ್ತು. ಅದಕ್ಕೆ ಅವಳು ಹೇಳ್ತಾನೆ, ನೀನು ಹೆದರಬೇಡ, ಭಯಪಡಬೇಡ. ಯಾರಿಗೆ ಸಿಕ್ಕದ ದಯ ನಿನಗೆ ಸಿಕ್ಕಿದೆ. ನೀನು ಗರ್ಭಿಣಿ ಆಗ್ಲಿಕ್ಕೆ ಹೋಗ್ತಿದ್ದಿ, ಒಬ್ಬ ಮಗನನ್ನು ಹೆರ್ಲಿಕ್ಕೆ ಹೋಗ್ತಾ ಇದ್ದಿ. ನಂತರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮರನ ಕುಮಾರನೆನಿಸಿಕೊಳ್ಳುವನು. ಕರ್ತನು ದಾವೀದನ ಸಿಂಹಾಸನವನ್ನು ಅವನಿಗೆ ಕೊಡುತ್ತಾನೆ. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು? ಗ್ಯಾಬ್ರಿಯಲ್ ದೂತ ಯಾರ ಬಳಿಗೆ ಹೇಳಿದ್ದು? ಮರಿಯಳ ಜೊತೆ ಹೇಳ್ತಾ ಇದ್ದಾರೆ. ಆಗ ಮರಿಯಳು ಏನು ಹೇಳಿದ್ದು ಗೊತ್ತಿಲ್ಲ? 1ನೇ ಅಧ್ಯಾಯ 34ನೇ ವಾಕ್ಯ ಓದಿದ್ರು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ನಾನು ಪುರುಷರನ್ನು ಅರಿತವಳಲ್ಲವಲ್ಲ ಎಂದು ಹೇಳಿದಳು. ಇಲ್ಲಿ ನೋಡಿ, ಮರಿಯಳು ಏನು ಹೇಳಿದ್ದು? ಇದು ಹೇಗಾದೀತು? ಹೌ ಕ್ಯಾನ್ ಬಿ ಪಾಸಿಬಲ್? ಇದು ಹೇಗೆ ಸಾಧ್ಯ? ಆದರೆ ಸೈಂಟಿಫಿಕ್ ಆಗಿ ಇದು ಅಸಾಧ್ಯ. ಎಷ್ಟು ಹೇಳ್ತೀರಿ? ಕೆಲವೊಂದು ಸೈಂಟಿಫಿಕ್ ಆಗಿ ನಿನ್ನ ರೋಗ ಗುಣವಾಗದೇ ಇರಬಹುದು, ಆದ್ರೆ ಆತ್ಮಿಕವಾಗಿ ನಿನ್ನ ಕೆಲವೊಂದು ಕಾರ್ಯಗಳು ದೇವರ ಅದ್ಭುತ ಮಾಡಲಿಕ್ಕೆ ಇವತ್ತು ಸಶಕ್ತನಾಗಿದ್ದಾನೆ. ಅಲ್ಲಿ ಹೇಗಾದಿತ್ಯ ಎಂಬುದಾಗಿ ಹೇಳ್ತಾ ಇದ್ದೇನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ರೋಗವನ್ನು ಗುಣಪಡಿಸುವುದು ಹೇಗೆ ಆದಿತ್ಯ ಎಂಬುದಾಗಿ ಕೇಳುವುದಾದ್ರೆ, ಇವತ್ತು ಕರ್ತರು ಮಾತನಾಡ್ತಿದ್ದಾರೆ, ದೇವರಿಂದ ಎಲ್ಲವೂ ಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ನನ್ನ ಸಾಲದಿಂದ ಹೊರಗೆ ಬರಲಿಕ್ಕೆ ಯಾರಿಂದ ಸಾಧ್ಯ? ದೇವರಿಂದ ಇವತ್ತು ಸಾಧ್ಯ. ಹಲ್ಲೆಲೂಯಾ. ನಿನಗೆ ಜ್ಞಾನ ಇಲ್ಲದಿದ್ದರೆ ದೇವರು ಇವತ್ತು ಜ್ಞಾನವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ಬಿಲು ಮಾಡ್ತೀರಿ ಗೊತ್ತಿಲ್ಲ. ದೇವರಾತ್ಮನು ಇವತ್ತು ಮಾತನಾಡ್ತಿದ್ದಾನೆ, ದೇವರಿಂದ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ನಾವು ಇವತ್ತು ಹೊರಗೆ ಬರ್ಬೇಕು, ಎಲ್ಲ ಸಿಚುವೇಶನ್ ಇಂದ ಹೊರಗೆ ಬರ್ಬೇಕು. ಇವತ್ತು ಅನೇಕರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಹೆಚ್ಚಾಗಿ ಏನ್ ಮಾಡ್ತಾರೆ, ಲೋಕ ಹೇಳಿದ್ದನ್ನು ನಂಬ್ತಾರೆ. ಲೋಕ ಹೇಳಿದ್ದು ನಂಬಿಡ್ರಿ, ದೇವರು ಏನ್ ಹೇಳಿದ್ದನ್ನು ನಂಬ್ತೀವಿ. ದೇವರು ಹೇಳಿದ್ದನ್ನು ನಂಬಬೇಕು ನಾವು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಕನ್ಯೆಯಲ್ಲಿ ಮಗು ಜನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ದೇವರು ಹೇಳ್ತಾರೆ, ಒಂದು ಕನ್ಯೆಯಲ್ಲಿ ಮಗು ಇರ್ತದೆ ಎಂಬುದಾಗಿ ಹೇಳುವಾಗ ಇವಳಿಗೆ ಗೊತ್ತುಂಟು ಇದು ಅಸಾಧ್ಯ. ಅದು ಹೇಗೆ ಸಾಧ್ಯ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರ ಆತ್ಮನ ಅವಳ ಜೊತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನಂತ ಹೇಳಿದ್ರೆ, ಮೊದಲನೇದಾಗಿ ಮರಿಯಳು ಅಲ್ಲಿ ಯಾರಿಗೆ ಸಹ ಗೊತ್ತಿರಲಿಲ್ಲ ಆ ಸ್ಥಳದಲ್ಲಿ. ಆದ್ರೆ ಮರಿಯಳನ್ನು ಗುರುತಿಸಬೇಕಾದ ದೇವರು ತೀರ್ಮಾನ ಮಾಡಿದ. ಇವತ್ತು ನೀವು ಯಾರಿಗೆ ಸಹ ಗೊತ್ತಿಲ್ಲದ ವ್ಯಕ್ತಿಯಾಗಿರಬಹುದು, ದೇವರು ನಿನ್ನನ್ನು ಎಲ್ಲರಿಗೂ ಗೊತ್ತಾಗುವಂತೆ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಆ ಅಬ್ರಹಾಮ ಯಾರಂತ ಗೊತ್ತಿಲ್ಲ, ಆದ್ರೆ ದೇವರು ಹೇಳಿದ್ರು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೇನೆ ಎಂಬುದಾಗಿ. ಅಲ್ಲಿ ಅಬ್ರಹಾಮನ ಹೆಸರು ಪ್ರಖ್ಯಾತಿಗೆ ತಂದ, ಮರಿಯಳ ಹೆಸರನ್ನು ಪ್ರಖ್ಯಾತಿಗೆ ತಂದ. ಇವತ್ತು ನಿಮ್ಮ ಹೆಸರನ್ನು ದೇವರು ಪ್ರಖ್ಯಾತಿಗೆ ತರುವವನಾಗಿದ್ದಾನೆ. ನಿಮ್ಮ ಮಕ್ಕಳ ಹೆಸರನ್ನು ಪ್ರಖ್ಯಾತಿಗೆ ತರ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಗಣನೆಗೆ ಬಾರದವರನ್ನು ಆರಿಸಿ ತೆಗೆದುಕೊಳ್ಳುವ ದೇವರು, ನಾನಿನ್ನು ಆರಾಧಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಕರ್ತನು ವಿಶೇಷ ರೀತಿಯಲ್ಲಿ ಅವರನ್ನು ಸಂದರ್ಶಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೋಡಿ, ಮರಿಯಳು ಏನ್ ಮಾಡಲಿಲ್ಲ? ಪ್ರಾರ್ಥನೆ ಮಾಡಲಿಲ್ಲ, ಮರಿಯಳು ಆರಾಧನೆ ಮಾಡಲಿಲ್ಲ. ಆದ್ರೂ ಸಹ ಮರಿಯಳಿದ್ದಲ್ಲಿ ಯಾರು ಬರ್ತಾರೆ? ಗ್ಯಾಬ್ರಿಯಲ್ ದೂತ ಬರ್ತಾ ಇದ್ದಾರೆ. ಗ್ಯಾಬ್ರಿಯಲ್ ದೂತ ಬಂದು ಏನ್ ಹೇಳ್ತಾರೆ? ದೇವರ ದಯೆ ಹೊಂದಿದವಳೆ ಎಂಬುದಾಗಿ. ಇವತ್ತು ನಮಗೆ ದಯೆ ಯಾವಾಗ ಸಿಕ್ಕಿದ್ದು ಗೊತ್ತಿಲ್ಲ? ಯೇಸು ಕ್ರಿಸ್ತ ನಂಬುವಾಗ ನಮಗೆ ಆ ದಯೆ ಸಿಕ್ಕಿತ್ತು. ಅಲ್ಲಿ ಆ ಕೃಪೆ ನಮಗೆ ದೇವರದ್ದು ಸಿಕ್ಕಿತ್ತು. ದೇವರ ಮಗನಾಗಿ, ದೇವರ ಮಗಳಾಗಿ ನಮ್ಮನ್ನು ಮಾಡಿದ್ದಾನೆ. ಅಲ್ಲಿ ಮರಿಯಳ ಪ್ರಶ್ನೆ, ಇದು ಹೇಗೆ ಸಾಧ್ಯ ಎಂಬುದಾಗಿ. ಆಮೇಲೆ ಹೇಗೆ ಸಾಧ್ಯ ಎಂಬುದಾಗಿ ಇವತ್ತು ಸಾಕಿ ಕೆಲವೊಂದು ವಿಷಯ ನಮ್ಮ ಜೀವಿತಕ್ಕೆ ಬರುವಾಗ ನಾವು ಕೇಳಬಹುದು, ಇದು ಹೇಗೆ ಸಾಧ್ಯ ಎಂಬುದಾಗಿ. ಎಷ್ಟು ಜನ ದೇವರಿಂದ ಎಲ್ಲವೂ ಸಾಧ್ಯ ಹೇಳಿ, ದೇವರಿಂದ ಎಲ್ಲವೂ ಸಾಧ್ಯ. ದೇವರಿಂದ ಅಸಾಧ್ಯವಾದ ಸಂಗತಿ ಯಾವುದೂ ಇಲ್ಲ. ನೋಡಿ, ಐಗುಪ್ತ ದೇಶದಿಂದ ಅವರನ್ನು ಹೊರಗೆ ತಂದರು ಯಾರು? ದೇವರು ಮೋಶೆಯ ಮೂಲಕ ಹೊರಗೆ ತಂದ. ಮೋಶೆಯ ಮೂಲಕ ಹೊರಗೆ ತಂದಾಗ ಅಲ್ಲಿದ್ದ 6 ಲಕ್ಷ ಜನರು ಮೋಶೆ ಹತ್ರ ಹೋಗಿ ಕೇಳ್ತಾರೆ, ನಮಗೆ ಮಾಂಸ ಬೇಕು ಎಂಬುದಾಗಿ. ಏನ್ ಬೇಕು? ಮಾಂಸ ಬೇಕು ಎಂಬುದಾಗಿ. ಆಗ ದೇವರು ಕೊಡ್ತೇನೆ ಅಂತ ಹೇಳುವಾಗ ಮೋಶೆ ಹೇಳ್ತಾನೆ, ಏನು ಗೊತ್ತಿಲ್ಲ,
ಎಲ್ಲ ದನ ಕರುಗಳನ್ನು ಕಳೆದ್ರು ಸಹ ನಮಗಿರೋದು ಸಾಕಾಗುದಿಲ್ಲ. 1 ತಿಂಗಳು ಬೇಕಂತವರಿಗೆ. ಯಾರಿಗೆ? ಇಸ್ರೇಲ್ 1 ತಿಂಗಳು ಮುಗಿಸಬೇಕಾದ್ರೆ ಸಮುದ್ರದ ಮೀನು ಹಿಡಿದ್ರು ಸಹ ಸಾಕಾಗುದಿಲ್ಲ ಅಂತ ಹೇಳುವಾಗ ದೇವರು ಹೇಳಿದ ಮಾತು ಗೊತ್ತಿಲ್ಲ. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 23ನೇ ವಾಕ್ಯ. ಯೆಹೋವನವನಿಗೆ ನೋಡಿ, ಯೆಹೋವನ ಕೈ ಮುಟ್ಟುಗೈಯೋ, ನನ್ನ ಮಾತು ನೆರವೇರುತ್ತದೆ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದರು. ನೋಡಿ, ಇಲ್ಲಿ ದೇವರ ನನ್ನ ಮಾತು ನೆರವೇರ್ತದೆ ಇಲ್ಲವೋ ನೋಡ್ರಿ. ದೇವರು ಏನ್ ಮಾಡಿದ್ರು? ಲಾವಕಿಯನ್ನು ರಾಶಿ ರಾಶಿ ಬೀಳುವಾಗಿ ಮಾಡಿ 1 ತಿಂಗಳ ತನಕ 6 ಲಕ್ಷ ಜನರು ಡೈಲಿ ಮಾಂಸ ತಿನ್ನುವ ಹಾಗೆ ದೇವರು ಮಾಡಿದ. ಹಾಗಾದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಅಸಾಧ್ಯತೆ ದೇವರಿಗೆ ಯಾವ್ದಾದ್ರು ಉಂಟಾ? ದೇವರಿಗೆ ಯಾವ್ದು ಅಸಾಧ್ಯ ಅಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ನಮಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಇಲ್ಲಿ ನೋಡಿ, ಅವನು ಹೇಳ್ತಾರೆ ಹೇಗೆ ಸಾಧ್ಯ? ಅಲ್ಲಿ ಮರಿಯಳಿಗೆ 3 ರೀತಿಯ ಉತ್ತರ ದೇವರು ಕೊಡ್ತಾ ಇದ್ದಾರೆ. ಒಂದನೇದಾಗಿ, ಮರಿಯಳೇ, ಇದು ನಿನ್ನ ಬಲದಿಂದ ಆಗುವುದಿಲ್ಲ. ಅಲ್ಲಿ ನಿನ್ನ ಬಲದಿಂದ ಆಗುವುದಿಲ್ಲ, ನಿನ್ನ ಶಕ್ತಿಯಿಂದ ಆಗುವುದಿಲ್ಲ, ನಿನ್ನ ಸಾಮರ್ಥ್ಯದಿಂದ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ದೇವರಿಂದ ಎಲ್ಲವೂ ಸಾಧ್ಯ. ಹಲ್ಲೆಲೂಯ. ಅಲ್ಲಿ ಒಂದು ವಾಕ್ಯ ಅಂತದೆ ಏನಂತ ಹೇಳಿದ್ರೆ, ಆ ದೂತ ಮಂದಿ ಹೇಳ್ತಿದ್ದಾನೆ, ಇದು ಸಾಧ್ಯ ಯಾವಾಗ ಗೊತ್ತುಂಟ? ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬೀಳುವಾಗ. ಎಷ್ಟು ಜನ ನಂಬ್ತೀರಿ? ಅಲ್ಲೇ ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬೀಳುವಾಗ, ಅಲ್ಲೇ ನಿನಗೆ ಗರ್ಭ ಧರಿಸುತ್ತೆ. ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬೀಳುವಾಗ ನಿನ್ನ ರೋಗಗಳಿಂದ ಬಿಡುಗಡೆ ಹೊಂದುತ್ತೆ, ನಿನ್ನ ಸಾಲದಿಂದ ಬಿಡುಗಡೆ ಮಾಡುತ್ತೆ, ಯಾವುದೇ ಕಾಯಿಲೆಯಿಂದ ಬಿಡುಗಡೆ ಹೊಂದುತ್ತೆ. ಯಾಕಂದ್ರೆ ಪವಿತ್ರಾತ್ಮನನ್ನು ಮಾಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನಂಬ್ತೇನೆ. ಅಲ್ಲೆಲ್ಲಿಯ ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬರುವಾಗ ಅದು ದೇವರ ಸಾಮರ್ಥ್ಯ ಪ್ರಕಟವಾಗುತ್ತದೆ. ಅಲ್ಲೆಲ್ಲೂಯ. ಇಲ್ಲಿ ನೋಡಿ, ಬುದ್ಧಿಯಿಂದ ನೋಡಿದ್ರೆ ಇದು ಆಗುವುದಿಲ್ಲ, ಜ್ಞಾನದಿಂದ ನೋಡಿದ್ರೆ ಆಗುವುದಿಲ್ಲ, ಆದ್ರೆ ದೇವರ ಆತ್ಮನಿಂದ ಎಲ್ಲವೂ ಸಾಧ್ಯ. 1 ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ ನೀವು 4ನೇ ವಾಕ್ಯವನ್ನು ಗಮನಿಸುವುದಾದ್ರೆ, 1 ಕೊರಿಂಥ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನೀವು ಕಾಣುವುದಾದ್ರೆ ಅಲ್ಲಿ ಹೀಗೆ ಹೇಳ್ತದೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕಂತೆ. ಹಲ್ಲೆಲೂಯಾ. ನಾನು ಹೇಳ್ರಿ, ಮನುಷ್ಯನ ಜ್ಞಾನವನ್ನು ಆಧಾರ ಮಾಡಿಕೊಳ್ಳುವುದಿಲ್ಲ. ಹೇಳ್ರಿ, ದೇವರ ಶಕ್ತಿ, ಪವಿತ್ರಾತ್ಮನ ಶಕ್ತಿ ನಾನು ಆಧಾರ ಮಾಡಿಕೊಳ್ಳುತ್ತೇನೆ. ದೇವರು ನನಗೆ ಒಂದು ಬಿಡುಗಡೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನೋಡಿ, ಜೆರುಬ್ಬಾಬೆಲನ ಬಗ್ಗೆ ನಾವು ನೋಡುವುದಾದ್ರೆ, ಈ ಜೆರುಬ್ಬಾಬೆಲ್ ಏನ್ ಮಾಡಿದ್ದಾರೆ? ಅವರು ಬಂದು ದೇವರ ಆಲಯವನ್ನು ಕಟ್ಟಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ದೇವರ ಆಲಯವನ್ನು ಕಟ್ಟುವಾಗ ಏನಾಯ್ತು? ಅವರಿಗೆ ತಡೆ ಬಂತು. ನಾನು ಕಳೆದ ವಾರ ಹೇಳಿದೆ, ಅಲ್ಲಿ ಆಲಯ ಕಟ್ಟಲಿಕ್ಕೆ ಬಿಡುವುದಿಲ್ಲ ಸೈತಾನ. ಅಲ್ಲಿ ಆಗ ಅಲ್ಲಿ ಒಬ್ಬ ದೇವದೂತರು ಬಂದು ಏನ್ ಹೇಳ್ತಾನೆ ಗೊತ್ತಿಲ್ಲ? ಪರಾಕ್ರಮದಿಂದ ಅಲ್ಲ, ಬಲದಿಂದ ಅಲ್ಲ, ದೇವರಾತ್ಮನಿಂದ ಎಲ್ಲವೂ ಸಾಧ್ಯ. ಹೆಚ್ಚು ಜನ ಅಂತ ಹೇಳುದು, ನಿಮ್ಮ ಜೀವಿತದಲ್ಲಿ ದೇವರಾತ್ಮನ ಒಂದು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದುವರೆಗೆ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವುದೇ ಬೆಟ್ಟ ಇರಲಿ, ಯೇಸು ಏನು ಹೇಳಿದ್ರು? ಬೆಟ್ಟಕ್ಕೆ ಮಾತನಾಡಲು ಕಿತ್ತು ಹೋಗ್ತದೆ ಎಂಬುದಾಗಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಕಿತ್ತು ಹೋಗದ ಬೆಟ್ಟ ಕಿತ್ತು ಹೋಗುತ್ತದೆ, ನಡೆಯದ ಸಂಗತಿ ನಡೆಯುವಂತೆ ದೇವರು ಮಾಡುವವನಾಗಿದ್ದಾನೆ. ಯಾಕಂದ್ರೆ ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ. ಮರಿಯನ ಯಂತ್ರ ಹೇಗೆ ಸಾಧ್ಯ? ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬರುವಾಗ ಸಾಧ್ಯ. ಎರಡನೇದಾಗಿ, ಮರಿಯನ ಜೊತೆ ಏನ್ ಹೇಳಿದ್ರು ಗೊತ್ತುಂಟ? ಅಲ್ಲಿ ಗ್ಯಾಬ್ರಿಯಲ್ ಏನ್ ಹೇಳಿದ್ರು ಗೊತ್ತುಂಟ? ಇನ್ನೊಂದು ಸಂಗತಿ ಹೇಳ್ತಾನೆ ಅಂತ ಹೇಳಿದ್ರೆ, ನಿನ್ನ ಸಂಬಂಧಿಯಾದ ಎಲಿಜಬೆತ್ ಅನ್ನು ನೋಡು, ಅವಳು 6 ತಿಂಗಳ ಗರ್ಭಿಣಿ. ಎಷ್ಟು ತಿಂಗಳದು? 6 ತಿಂಗಳ ಗರ್ಭಿಣಿ. ಯಾಕೆ ದೇವರು ಹೇಳಿದ್ರು? ಅವಳನ್ನು ನೋಡ್ಲಿಕ್ಕೆ ಯಾಕೆ ಹೇಳಿದ್ರು? ಅವಳು ಬಂಜೆ ಆಗಿದ್ದು. ವೆರಿ ಗುಡ್. ಅವಳು ಬಂಜೆ ಆಗಿದ್ದು. ಅವಳು ಬಂಜೆ ಮಾತ್ರವ? ಎಷ್ಟು ವರ್ಷ? ಅವಳು ಮುಪ್ಪಿನ ಪ್ರಾಯದಲ್ಲಿದ್ದಾಳೆ. ಅವಳು ಮುಪ್ಪಿನ ಪ್ರಾಯದವಳು. ಅವಳಿಗೆ ಹೆರಿಗೆ ಕಾಲ ಕಳೆದು ಹೋಗಿದೆ. ಆಮೇಲೆ ಅಲ್ಲಿ ಎಲಿಜಬೆತ್ ಯಾರಾಗಿದ್ದು? ಮಾರಿಯಳ ಏನಾಗಿದ್ದು? ಅವಳ ಕಸಿನ್, ಸಂಬಂಧಿಕರು. ಇಲ್ಲಿ ಮರಿಯಳು ಇದು ಹೇಗೆ ಸಾಧ್ಯ ಅಂತ ಹೇಳುವಾಗ ದೇವದೂತನೇ ಹೇಳ್ತಾರೆ, ನಿನ್ನ ಸಂಬಂಧಿಯಾದ ಎಲಿಸಬೆತ್ತಳನ್ನು ನೋಡು, ಅವಳಿಗೆ ಈಗ 6 ತಿಂಗಳು. ಅಂದ್ರೆ ಅವಳು ಒಂದು ಮುದುಕಿಯಾಗುವಾಗ ಗರ್ಭ ಕೊಟ್ರೆ ಅಲ್ಲಿ ಆ ಸಾಕ್ಷಿಯನ್ನು ನೀನು ನೋಡಿ ಹೇಳ್ಬೇಕು, ನನ್ನ ಜೀವಿತದಲ್ಲಿ ಇದು ನಡೀತಾರೆ. ಇನ್ನೊಬ್ಬರ ಜೀವಿತದಲ್ಲಿ ಅದು ನಡೆದರೆ ಇವತ್ತು ನೀನು ನಂಬುವಾಗ ಅದು ನಡೀತದೆ. ಅಸಾಧ್ಯವಾದ ಕಾರ್ಯವನ್ನು ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಯಾಕಂದ್ರೆ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ.
ಯಾಕಂತ ಹೇಳಿದ್ರೆ ಅನೇಕ ಸಾಕ್ಷಿಗಳು ಇವತ್ತು ನಮ್ಮ ಮುಂದೆ ಉಂಟು. ಆ ಸಾಕ್ಷಿಯನ್ನು ಕೇಳು, ದೇವರು ಕಾರ್ಯ ಮಾಡ್ತಾನೆ. ಕ್ಯಾನ್ಸರ್ ಹೇಗೆ ಗುಣ ಆಗುದು? ಅನೇಕರಿಗೆ ಗುಣ ಮಾಡಿದ್ರೆ ನಿನಗೆ ಗುಣ ಮಾಡ್ತಾನೆ. ಹಲ್ಲೆಲೂಯ. ಯಾಕೆ? ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಹಲ್ಲೆಲೂಯ. ಹೇಳ್ರಿ, ಇವತ್ತು ನನ್ನ ಬಲದಿಂದ ಅಲ್ಲ, ದೇವರ ಆತ್ಮನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳ್ರಿ. ಮರಿಯಳ ಹತ್ರ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಲ್ಲೆಲೂಯ, ನೀನು ಆ ಸಾಕ್ಷಿಯನ್ನು ನೋಡು, ನಿನಗೆ ನಂಬಿಕೆ ಬರ್ತದೆ. ಅಲ್ಲ, ನಿನಗೆ ನಂಬಿಕೆ ಬರ್ತದೆ. ಹಲ್ಲೆಲೂಯ. ನಾನು ಹೇಳ್ತೇನೆ, ಇವತ್ತು ನಿಮಗೆ ಮಕ್ಕಳಿಲ್ಲದಿದ್ದರೆ ನೀವು ಹನ್ನಲನ್ನು ನೋಡ್ರಿ. ಹಲ್ಲೆಲೂಯ. ಹನ್ನಲನ್ನು ನೋಡುವಾಗ ಅವಳಿಗೆ ದೇವರು ಬಂಚಿಯಾದವರಿಗೆ ಮಕ್ಕಳನ್ನು ಕೊಟ್ರೆ ನಿಮಗೆ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬಿಕೆ? ಹಲ್ಲೆಲೂಯ. ಕೆಲವು ವ್ಯಕ್ತಿಗಳು ಅಲ್ಲಿ ಬರಗಾಲದಲ್ಲಿ ಬೀಜವನ್ನು ಬಿತ್ತುವಾಗ 100ರಷ್ಟು ಕೊಯ್ಲಿಕ್ಕೆ ಸಾಧ್ಯವಾದ್ರೆ ಇವತ್ತು ನೀನು ಸಹ ಬರಗಾಲದಲ್ಲಿ ಆಶೀರ್ವಾದ ಮಾಡುವ ದೇವರಿದ್ದಾನೆ. ಅವನಿಗೆ ಆಗದ ಕಾರ್ಯ ಒಂದೂ ಇಲ್ಲ. ಆಗ್ತದೆ, ದೇವರಿಗೆ ಎಲ್ಲವೂ ಸಾಧ್ಯ. ಅಲ್ಲೇ ನಾನು ಹೇಳ್ತೇನೆ, ಅಲ್ಲೇ ಸೀರೋ ಬಂದ ವ್ಯಕ್ತಿ, ಕಾಲೇಜಲ್ಲಿ ಸೀರೋ ಬಂದ ವ್ಯಕ್ತಿ 100 ಬರಲಿಕ್ಕೆ ದೇವರಿಗೆ ಸಾಧ್ಯ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ನೀವೆಲ್ಲ ನಮ್ಮ ಮಕ್ಕಳು ಟಾಪರ್ ಆಗಿ ಬರ್ತಾರೆ. ಯಾಕೆ? ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವರು ಹೇಳ್ತಾ ಇದ್ದಾನೆ, ಎಲಿಸಬೆತ್ ಅನ್ನು ನೋಡು, ಅವಳ ಸಾಕ್ಷಿಯನ್ನು ತೆಗೆದುಕೋ, ಅವಳಿಗೆ ಮಾಡಿದರೆ ನಿನಗೆ ಸಹ ಮಾಡ್ತೇನೆ. ಹಲ್ಲೆಲೂಯ. 3ನೇ ಸಂಗತಿ ಏನಂತ ಹೇಳಿದ್ರೆ, ಮನುಷ್ಯರಿಗೆ ಅಸಾಧ್ಯವಾದದೆಲ್ಲ ದೇವರಿಗೆ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯವಾದದೆಲ್ಲ ದೇವರಿಗೆ ಸಾಧ್ಯ. ಡಾಕ್ಟರ್ ಯಾರು? ಯಾರು? ಮನುಷ್ಯ. ಡಾಕ್ಟರ್ ಯಾರು? ಮನುಷ್ಯ. ಲಾಯರ್ ಯಾರು? ಮನುಷ್ಯ. ಹೌದಾ? ವಕೀಲರು ಯಾರು? ಮನುಷ್ಯ. ಅವರಿಂದ ಆರೋಗ್ಯತೆ ಇದ್ದದ್ದು ಯಾರಿಂದ ಮಾಡಲಿಕ್ಕೆ ಸಾಧ್ಯ? ದೇವರಿಂದ ಮಾಡಲಿಕ್ಕೆ ಸಾಧ್ಯ. ಇವತ್ತು ದೇವರಿಂದ ಎಲ್ಲವೂ ಸಾಧ್ಯ. ನಾನು ನಂಬುದು ದೇವರನ್ನು ಮಾತ್ರ. ನಾನು ನಂಬುದು ಪವಿತ್ರಾತ್ಮನಿಂದ ಮಾತ್ರ. ಪವಿತ್ರಾತ್ಮನ ಶಕ್ತಿ ನನ್ನ ಮೇಲೆ ಬರುವಾಗ ನಾನು ಅದ್ಭುತ ಸಾಕ್ಷಿಯಾಗಿ ಎಬ್ಬಿಸ್ತೇನೆ. ಇವತ್ತು ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತಾ ಇದ್ದೇನೆ, ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಅಲ್ಲಿ ಬೈಬಲ್ ಇರ್ತದೆ, ಮರಿಯಲ್ಲಿ ನಡೆಸಲಿಲ್ಲ, ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಆದ್ರೆ ಗ್ಯಾಬ್ರಿಯೇಲ ದೂತ ಅವಳ ಮುಂದೆ ಬರ್ಲಿಕ್ಕೆ ಕಾರಣ, ಅವಳ ಹಿಂದೆ ಒಂದು ಪ್ರವಾದನೆ ಇತ್ತು. ಅವಳಿಗೆ ಅಂತ ನೆನೆಸ್ತಿಲ್ಲ, ಅವಳ ಹೆಸರನ್ನು ಯೆಶಯ ಹೇಳಿಲ್ಲ. ಆದ್ರೆ ಯೆಶಯ ಒಂದು ಏನು? ಕನ್ನಿಕೆಯಲ್ಲಿ ಅಂತ. ಅಲ್ಲೆಲ್ಲೂಯ. ದೇವರು ಹೊಸ ಒಡಂಬಡಿಕೆಯಲ್ಲಿ ಮರಿಯಳನ್ನು ಆರಿಸಿ ತೆಗೆದುಕೊಂಡ. ಆಮೇಲೆ ಮರಿಯಳನ್ನು ಸಿಲೆಕ್ಟ್ ಮಾಡಿದ. ಆಮೇಲೆ ಅಲ್ಲಿ ಹೇಳ್ತದೆ, ಮರಿಯಳೇ, ಇದು ನಿನ್ನ ಮಗು ಅಲ್ಲ. ಹೇಗೆ ಕರೆಯಲ್ಪಡುತ್ತದೆ? ಪರಾತ್ಮರನ ಕುಮಾರ, ಅಂದ್ರೆ ದೇವರ ಮಗ ಎಂಬುದಾಗಿ ಕರೆಯುತ್ತಾರೆ. ಮರಿಯಳನ್ನು ಉಪಯೋಗಿಸುವುದು ಮಾತ್ರ ಅಷ್ಟೇ ತಾಯಿಯಾಗಿ, ಆದ್ರೆ ನಿಜವಾಗಿ ಯೇಸು ಮೊದಲು ಸಹ ಇದ್ದವ, ಅಲ್ಲಿ ಮೊದಲೇ ಇದ್ದವ. ಆದ್ರೆ ಒಂದು ಕಾರ್ಯ ಮಾಡಬೇಕಿತ್ತು, ಪ್ರವಾದನೆ ನೆರವೇರಲಿಕ್ಕೆ ಇತ್ತು. ಅದಕ್ಕೋಸ್ಕರ ಯಾರನ್ನು ಚೂಸ್ ಮಾಡಿದ? ಮರಿಯಳನ್ನು ಚೂಸ್ ಮಾಡಿದ. ಇವತ್ತು ನಿನ್ನನ್ನು ಚೂಸ್ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ನಿನ್ನ ಶರೀರದಲ್ಲಿ ಯಾವುದೇ ರೋಗ ಇದ್ರೆ ಇವತ್ತು ಗುಣಪಡಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ನೀನು ಸಾಲದಲ್ಲಿದ್ರೆ ಸಾಲದಿಂದ ಹೊರಗೆ ತರಲಿಕ್ಕೆ ಇವತ್ತು ಶಕ್ತರಾಗಿದ್ದಾರೆ. ನಾನು ಹೇಳ್ತೇನೆ, ನನ್ನ ದೇವರು ಶಕ್ತರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಯಾವುದೇ ಪ್ರಾಬ್ಲಮ್ ಅಲ್ಲಿ ಹೋಗಿರುವುದಾದ್ರೆ ದೇವರು ಇವತ್ತು ನಿನ್ನನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಇವತ್ತು ಅಲ್ಲಿ ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನ ಜೀವಿತದಲ್ಲಿ ಅವರಿಗೆ ಮಕ್ಕಳಿರಲಿಲ್ಲ. ಆದರೆ 99 ವರ್ಷ ಪ್ರಾಯವಾದಾಗ ಅಲ್ಲಿ ಸಹ ದೇವದೂತರು ಇಳಿದು ಬಂದು ಅವರಿಗೆ ಹೇಳ್ತಾರೆ, ಬರುವ ವರ್ಷ ಬರುವಾಗ ನಿನಗೆ ಮಕ್ಕಳಾಗ್ತದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಬೈಬಲ್ ಸಾರನ್ನು ನಕ್ಕಳು ಎಂಬುದಾಗಿ, ಸಾರನ್ನು ನಗುವಾಗ ಅಲ್ಲಿ ದೂತರು ಹೇಳ್ತಾ ಇದ್ದಾನೆ, ಹಲ್ಲೆಲೂಯ, ಕರ್ತನಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟು ಎಂಬುದಾಗಿ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಅಲ್ಲಿ ಮರಿಯಳೇ ಎಂಬುದಾಗಿ ಕರೆದ ದೇವರು ನಿನ್ನ ಹೆಸರಿಡಿದು ಕರೆಯುವ ದೇವರಾಗಿದ್ದಾನೆ. ನಿನ್ನ ಹೆಸರಿಡಿದು ಕರೆಯುವ
ನೆಮ್ಮದಿಯಲ್ಲಿ ಅವರನ್ನು ಎಬ್ಬಿಸುತ್ತೇವೆ. ಪವಿತ್ರಾತ್ಮನ ನೆರಳು ಅವರ ಮೇಲೆ ಬೀಳುವಾಗ ಅಸಾಧ್ಯತೆಯನ್ನು ಸಾಧ್ಯ ಮಾಡುವ ದೇವರೇ ನಿನಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವುದೇನ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಅತಿ ಆಶೀರ್ವಾದ ಪಡೆದುಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ದೇವರನ್ನು ಆಶೀರ್ವದಿಸಲಿ.